ನಾನು ಬೆಂಗಳೂರು ವಿಜಯನಗರ ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಶೈಕ್ಷಣಿಕ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಈ ಪ್ರೆಸ್ ಮೀಟ್ ಕರೆದಿರೋ ಮುಖ್ಯ ಉದ್ದೇಶ ಏನಂತಂದರೆ, ಇದೇ ಭಾನುವಾರ 10ನೇ ತಾರೀಕು ಜನವರಿ 2016 ಬೆಳಗ್ಗೆ 10 ಗಂಟೆಗೆ ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರದಲ್ಲೇ ನಾವು ಒಂದು ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ಇದು ಒಂದು ಉಚಿತ ಮಾರ್ಗದರ್ಶನ ಕಾರ್ಯಾಗಾರ ಆಗಿರುತ್ತೆ. ನಾವು ಇದನ್ನು ಉದ್ದೇಶಿಸಿರೋದು ಯಾಕೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಹುಡುಗರು ಅತಿ ವಿರಳ, ಅದರಲ್ಲೂ ಗ್ರಾಮೀಣ ಭಾಗದಿಂದ ಬರ್ತಾ ಇರುವಂಥ ವಿದ್ಯಾರ್ಥಿಗಳಂತೂ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಇದನ್ನ ನಾವು ಹೆಚ್ಚು ಮಾಡೋದಕ್ಕೋಸ್ಕರ ನೋಡಿ, ನಮ್ಮ ಫೋಕಸ್ ಇರೋದು ಬಾಕಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಬ್ಯಾಂಕಿಂಗು, ರೈಲ್ವೇಸು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಇದನ್ನೆಲ್ಲ ಒಂದು ಹಂತದ ತನಕ ನಾವು ಮಾರ್ಗದರ್ಶನ ಮಾಡ್ತೀವಿ. ಆದರೆ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, IAS ಅಂತ ಏನು ಹೇಳ್ತೀವಿ ಆ ಪರೀಕ್ಷೆಗಳನ್ನು ಹಾಗೆ ಹೇಳಬಾರ್ದು, ಕೇಂದ್ರ ನಾಗರಿಕ ಸೇವೆಗಳು ಅಂತ ಹೇಳಬೇಕು. ಸಿವಿಲ್ ಸರ್ವಿಸಸ್, ಸೆಂಟ್ರಲ್ ಸಿವಿಲ್ ಸರ್ವಿಸಸ್, ಈ ಎಕ್ಸಾಮ್ಸಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ನಾವು ಮಾರ್ಗದರ್ಶನದ ಕಾರ್ಯಾಗಾರ ಏನು ಮಾಡಬೇಕಾಗಬೇಕು ಅಂತ ಹೇಳಿದ್ರೆ, ಇದನ್ನ ಹೇಳೋದಕ್ಕಾಗಿ ನಾವು ಒಂದು ದಿನದ ಕಾರ್ಯಾಗಾರವನ್ನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಹಮ್ಮಿಕೊಂಡಿದ್ದೀವಿ. ಸಾಧ್ಯ ಆದಷ್ಟು ಜನ ಇಲ್ಲಿ ಸಾರ್ವಜನಿಕರು ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ಸೆಕೆಂಡ್ ಇಯರ್, ಫೈನಲ್ ಇಯರ್ ಓದ್ತಾ ಇರುವಂಥ ಸ್ನೇಹಿತರಿಗೆ, ವಿದ್ಯಾರ್ಥಿ ಮಿತ್ರರಿಗೆ, ಹಾಗೇನೆ ಈ IAS ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡುವಂಥ ಎಲ್ಲರಿಗೂ ನಾವು ಈ ಒಂದು ಮಾರ್ಗದರ್ಶನ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ.